ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಜೈ ಶ್ರೀರಾಮ್ದು ಬಾವುಟ ತೋರಿಸ್ತಾ ಇದ್ದೀನಿ. ನಾನು ಸಂಡೇ ಆಗಿರೋದಕ್ಕೆ ಈ ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ಮನೆಗೆ ಬಂದಿದ್ದೆ, ಅಲ್ಲಿ ಈ ಥರ ಬಾವುಟಸ್ ಎಲ್ಲ ಕೊಟ್ಟಿದ್ದರು. ಅದಕ್ಕೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ನಾವು ಕೂಡ ಮನೆ ಮೇಲೆ ಈ ಥರ ಕಟ್ಟಿ ಬಾವುಟಗೆ ಹೂವಿನಿಂದ ಸಮರ್ಪಣೆ ಮಾಡ್ತಾಯಿದ್ದಾರೆ ತಂಗಿ, ಅಕ್ಕ, ಮಗಳು, ಹಾಗೆ ಮಗಳು ಎಲ್ಲನೂ. ಆ ವಿಡಿಯೋನ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಹಳ್ಳಿಗಳಲ್ಲಿ ಯಾವ ಥರ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಸಿಂಪಲಾಗಿ ತೋರಿಸ್ತಾರಂಥ ವಿಡಿಯೋ ಇದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಕೂಡ ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ. ಹೂವಿನಿಂದ ದೇವರಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಈಗ ಎಲ್ಲರ ಮನೆ ಮೇಲೇನು ಈ ಥರ ಬಾವುಟನ ಹಾರಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಕಡೆನೂ ಊರಲ್ಲಿ ಈ ಥರ ದೇವಸ್ಥಾನ ತನಕ ಈ ಥರ ಬಾವುಟ ಎಲ್ಲ ಕಟ್ಟಿದ್ರು. ಈಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ, ಇನ್ನೇನೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿಸ್ತೀನಿ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ ಹಳ್ಳಿನಲ್ಲೂ ಕೂಡ ತುಂಬ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈಗ ಹೋಗ್ತಾ ದಾರಿಯಲ್ಲಿ ತೋರಿಸ್ತಾ ಇರೋವಂಥದ್ದು ಇದು. ಈಗ ಎಲ್ಲಿ ನೋಡಿದ್ರು ದೇವಸ್ಥಾನ ಹತ್ರ, ಆಂಜನೇಯ ದೇವಸ್ಥಾನ, ರಾಮ ದೇವಸ್ಥಾನ ಹತ್ರ ಎಲ್ಲ ಕಡೆಯೂ ಡೆಕೋರೇಷನ್ಸ್ ಮಾಡಿದ್ದಾರೆ ಈ ಥರ ಬಾವುಟಸ್ ಎಲ್ಲ ಕಟ್ಟಿ. ಮತ್ತು ಈ ದೇವಸ್ಥಾನ, ರಾಮನ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇಲ್ಲಿರೋ ಕಡೆ ಬೇರೆ ಥರ ಮಾಡಿ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಇದು ಹೋಗ್ತಾ ದಾರಿನಲ್ಲಿ ಕಾಣ್ತಾ ಇರೋವಂಥದ್ದು. ನಮ್ಮೂರಿಗೆ ಹೋಗಬೇಕಾದ್ರೆ ಸಿಕ್ಕೋ ಅಂಥ ದಾರಿನಲ್ಲಿ ತೋರಿಸ್ತಾ ಇದೆ. ಈಗ ನಾನು ಮನೆಗೆ ಬಂದೆ. ಆಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ, ಹಾಗಾಗಿ ಎಲ್ಲ ಊರಿನಲ್ಲೂ ಎಲ್ಲರಿಗೂ ಹಬ್ಬ, ಹಾಗೆ ನಮಗೂ ಹಬ್ಬನೇ. ಇವತ್ತು ನಮ್ಮೂರಿನಲ್ಲಿ ಸಿಂಪಲಾಗಿ ಆಚರಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ. ಇವತ್ತು ನಮ್ಮ ಮನೆಯಲ್ಲಿ ನಾವು ಕೂಡ ನಮ್ಮ ಹಳ್ಳಿಗಳ ಕಡೆ ಪೂಜೆ ಎಲ್ಲ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಮ್ಮ ಮನೆಯಲ್ಲಿ ನಾನೀಗ ದೀಪ ಎಲ್ಲ ಅನಿಸಿದ್ದೆ, ಇನ್ನೂ ಪೂಜೆ ಮಾಡಲಿಲ್ಲ. ಮತ್ತು ರಾಮ ಇದರಿಂದ ಬಂದಂಥ ಅಕ್ಷತೆ ಕಾಳು ನಮ್ಮ ಮನೆಯಲ್ಲ ಬಂದು ಸೇರಿದೆ. ಇನ್ನು ಸಾಯಂಕಾಲ ದೀಪವನ್ನು ಅಣಿಸ್ಬೇಕು, 5 ದೀಪವನ್ನು ಅಣಿಸ್ಬೇಕು ಅಂತ ಹೇಳಿದ್ದಾರೆ. 5 ದೀಪವನ್ನು ಅಣಿಸ್ಬೇಕು. ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಈಗ ಬಾಗಿಲಿಗೆಲ್ಲ ಅರ್ಶಿನ ಮತ್ತು ಹೂವೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಪೂಜೆ ಎಲ್ಲ ಮಾಡೋಕ್ಕಂತೇಳಿ ರೆಡಿ ಆಗಿದ್ದೀನಿ. ಸ್ಯಾರಿ ಎಲ್ಲ ಕಟ್ಕೊಂಡು ರೆಡಿ ಆದೆ. ಈಗ ಪೂಜೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡಿ ಈವ್ನಿಂಗ್ ಇನ್ನು ದೀಪ ಅಣಿಸುವಂಥದ್ದು. ಇನ್ನೇನು ಮನೆಯೆಲ್ಲ ಆಗಿದೆ. ಇನ್ನು ಈಗ ದೇವಸ್ಥಾನದಲ್ಲಿ ಪೂಜೆ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಟೊಮೆಟೊ ಭಾತ ಮತ್ತು ಕೇಸರಿ ಭಾತನ ಮಾಡ್ತಾಯಿದ್ದಾರೆ. ನಾನು ತೋರಿಸ್ತೀನಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಟೊಮೆಟೊ ಭಾತ್ ರೆಡಿ ಆಗಿಬಿಟ್ಟಿದೆ. ನಾನು ಹೋಗೋಷ್ಟರಲ್ಲೇ ರೆಡಿ ಆಗಿಬಿಟ್ಟಿತ್ತು. 25 kg ರೈಸ್ಗೆ ಇವರು ಟೊಮೆಟೊ ಭಾತ್ ಮಾಡಿದ್ದಾರೆ, ಬಟ್ರನ್ನ ಕರೆಸಿ ಮಾಡಿರೋವಂಥದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಈಗ ಫುಲ್ ಮಿಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಸ್ಟೀಮ್ ಕೊಡಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನು ರೆಡಿ ಆಯಿತು. ಟೊಮೆಟೊ ಭಾತ್ ರೆಡಿಯಾಗಿದೆ. ಕೇಸರಿ ಭಾತು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡಿ, ಕೇಸರಿ ಭಾತು ಈ ಥರ ಕಾಣ್ತಾ ಇದೆ, ರೆಡಿ ಎಲ್ಲ ಆಗಿದೆ. ಈಗ ತುಪ್ಪವನ್ನು ಹಾಕಿದ್ರಲ್ವ, ಅದು ಸ್ವಲ್ಪ ತುಪ್ಪ ಇತ್ತು, ಅದನ್ನು ಅದ್ರ ಮೇಲ್ಗಡೆ ಹಾಕಿ ನನಗೆ ಈವ್ನಿಂಗು ದೀಪ ಅಣಿಸಿ ಕಡ್ಡಿ ಅಂಟಿಸಿದ್ದೀನಿ. ಈಗ ನಾನು ಗೊತ್ತಾ ರಾಮನ ಅಕ್ಷತೆ ಕಾಳನ್ನ ಅರ್ಶಿನ ಬಟ್ಟೆ ಮಾಡಿ ಕಟ್ಟಿಕ್ಕಿದ್ದೀನಿ. ಇದನ್ನ ಎತ್ತಿ ಬೇರೆಲ್ಲ ಇಡಬೇಕು. ಈಗ ಇಲ್ಲಿ ನಾನು 5 ದೀಪವನ್ನು ಅಣಿಸಿದ್ದೀನಿ. ಮಣ್ಣಿನ ದೀಪ 3 ಇತ್ತು, ಹಾಗೆ ಕಂಚಿನ ದೀಪ 2, 5 ದೀಪವನ್ನು ನಾನು ಅಣಿಸಿಟ್ಟಿದ್ದೀನಿ. ಈಗ ಮನೇಲಿ ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ನಾವು ಇವತ್ತು ಸಿಂಪಲಾಗಿ ಈ ಥರ ಪೂಜೆಯನ್ನು ಮಾಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಇನ್ನು ದೇವಸ್ಥಾನ ಹತ್ರ ಪೂಜೆ ಇದೆ, ಅಲ್ಲಿ ಹೋಗ್ಬೇಕೀಗ. ಇನ್ನೇನೆಲ್ಲ ರೆಡಿಯಾಗಿದೆ. ಈಗ ಮನೆ ಬಾಗಿಲಲ್ಲೆಲ್ಲ ದೀಪವೆಲ್ಲ ಅಣಿಸಿದ್ದೀನಿ. ಮನೇಲಿ 5 ದೀಪ ಅಣಿಸಿದ್ದೀನಿ. ಹಾಗೆಯೇ ಬಾಗಿಲಲ್ಲಿ ಕೂಡ ದೀಪವನ್ನು 2 ದೀಪವನ್ನು ಇಲ್ಲಿ ಅಣಿಸಿಟ್ಟಿದ್ದೀನಿ. ಈಗ ಪೂಜೆ ಎಲ್ಲ ಆಯಿತು. ಈವ್ನಿಂಗು 5 o'clock ಅಣ್ಸೋಕೆ ಹೇಳಿದರು, ಹಾಗೆ ಅಣಿಸಿದ್ದೀವಿ. ಇಲ್ಲಿ ಬಂದು ನಮ್ಮೂರಿನಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮ್ಮೂರಿನಲ್ಲಿ ನೈಟ್ ಮಾಡ್ತಾಯಿದ್ದಾರೆ, ಮಾರ್ನಿಂಗ್ ಮಾಡಲಿಲ್ಲ. ಊರಲ್ಲಿ ನೈಟ್ ಮಾಡಿರೋವಂಥದ್ದು. ಇದು ಒಂದು ಹಳೆ ಕಾಲದ ಮರ. ಇಲ್ಲಿ ನಾವು ದೀಪವೆಲ್ಲ ಮಾಡ್ತೀವಿ, ದೀಪಗಳು ಮಾಡ್ತೀವಿ ಸಂಕ್ರಾಂತಿ ಹಬ್ಬದ. ನಮ್ಮೂರಿನಲ್ಲಿ ಇನ್ನೂ ಸಂಕ್ರಾಂತಿ ಹಬ್ಬ ಆಗಲಿಲ್ಲ, ಮಾಡಿದಾಗ ತೋರಿಸ್ತೀನಿ. ಈ ಮರದಲ್ಲಿ ಮಾಡಿರೋವಂಥ ಇಲ್ಲಿ ಗುಡಿ ಇದಲ್ವ, ಇಲ್ಲಿ ದೀಪವನ್ನು ಅಣಿಸ್ತೀವಿ ನಾವು. ಹಾಗಾಗಿ ಆ ಮರಕ್ಕೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ದೇವಸ್ಥಾನಗಳೆಲ್ಲ ಲೈಟ್ಸ್ ಎಲ್ಲ ಬಿಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ಲೈಟ್ಗಳಿಗಂತೂ ತುಂಬಾ ಚೆನ್ನಾಗಿತ್ತು.
ಇಲ್ಲಿ ಹಸ್ಬೆಂಡ್ ಎಲ್ಲ ಇದಕ್ಕೂ ಬಾವುಟ ಕಟ್ತಾಯಿದ್ರು. ಈಗ ಬಾವುಟ ಎಲ್ಲ ಕಟ್ಟಿ ಅಲ್ಲಿ ದೇವಸ್ಥಾನ ರಂಗಮಂದಿರ ಅಂತೇಳಿ ಇದೆ. ರಂಗಮಂದಿರದಲ್ಲಿ ನಮ್ಮ ಕಡೆ ರಾಮನ ದೇವಸ್ಥಾನ ಇಲ್ಲ, ಹಾಗಾಗಿ ಅಲ್ಲಿ ರಾಮಂದು ಫೋಟೋ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಐನೂರೆಲ್ಲ ಬಂದಿದ್ದಾರೆ. ಇನ್ನೇನು ಪೂಜೆ ಎಲ್ಲ ನಡೀತಾ ಇದೆ. ಪೂಜೆ ಮುಗಿಸ್ಕೊಂಡು ಆಯಿತು. ಇನ್ನು ಹಸ್ಬೆಂಡು ನೀವು ನೋಡ್ತಾ ಇರ್ಬೋದು ಅಲ್ಲಿ ಬರ್ತಾ ಇದ್ದಾರೆ. ಇನ್ನೇನು ಬಾವುಟ ಎಲ್ಲ ಕಟ್ಟಾಯಿತು. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಈಗ ನಾವು ಕೂಡ ಫ್ರೆಂಡ್ಸ್ ನಮ್ಮೂರಲ್ಲಿ ಬಂದು ರಾಮನ ದೇವಸ್ಥಾನ ಇಲ್ಲ, ಹಾಗಾಗಿ ರಾಮನ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಾ ಇರೋವಂಥದ್ದು. ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಈಗ ದೇವ್ರ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇರೋವಂಥದ್ದು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಬಂದಿದ್ರು ಫೋಟೋ. ಇಲ್ಲ ರಾಮರ ಫೋಟೋ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಸಾಂಗ್ಸ್ ಹಾಕಿದ್ರು. ಹಾಗಾಗಿ ಆಂಜನೇಯ ಬಜರಂಗಿ ಸಾಂಗ್ ಹಾಕಿದ್ದಕ್ಕೆ ಅವರೆಲ್ಲ ಸ್ಟೆಪ್ ಮಾಡ್ತಾಯಿದ್ರು. ಮಕ್ಳಿಗೇನೋ ಒಂಥರ ಖುಷಿ ಅಲ್ವಾ, ಈ ಥರ ಹಬ್ಬ ಟೈಮಲ್ಲೆಲ್ಲನೂ ಅವ್ರಿಗೆಲ್ಲ ಕುಣಿಯೋದು ಅದೆಲ್ಲ ಅಂದರೆ ತುಂಬಾ ಇಷ್ಟ. ಹಾಗೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಈಗ ಇನ್ನೇನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಐನೋರು ಇಲ್ಲೇನು ಪೂಜೆ ಮಾಡ್ತಾರೆ. ಈಗ ಪೂಜೆ ಎಲ್ಲ ಆದಮೇಲೆ ತೋರಿಸ್ತೀನಿ. ಈಗ ನಾವು ಕೂಡ ಹೋಗಿ ಮಂಗಳಾರತಿ ಎಲ್ಲ ತೊಗೊಳೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಈಗ ಐನೋರು ಮಂಗಳಾರತಿ ನಾವು ಕೂಡ ದೇವಸ್ಥಾನ ಹತ್ರ ಎಲ್ಲ ಹೋಗಿದ್ವಿ. ಐನೋರು ಈಗ ನಮಗೆ ಅಂತೇಳಿ ಮಂಗಳಾರತಿ ಕೊಡ್ತಾಯಿದ್ದಾರೆ. ಮಂಗಳಾರತಿ ಎಲ್ಲ ತೊಗೊಂಡು ಈಗ ಬರ್ತಾಯಿವಿ. ನೋಡಿ ಪೂಜೆ ನಮ್ಮೂರಲ್ಲೇ ಮಾಡೋಂಥ ಈ ಥರನೇ ರಾಮರ ಪೂಜೆ ಎಲ್ಲ ಮುಗೀತು. ಈಗ ಪ್ರಸಾದ ಕೇಸರಿಬಾತು, ಟೊಮೊಟೊ ಬಾತ್ ಎಲ್ಲ ತೋರಿಸಿದ್ನಲ್ವ, ಈಗ ನಮಗೆ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ತೊಗೊಂಡು ಬಂದು ಈಗ ನಾವು ಮಕ್ಕಳೆಲ್ಲ ತಿಂತಾಯಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.